ಇದೇ ಸತ್ಯವತಿ ಅವರ ವಿಲ್ ಅಂದರೆ ಮರಣ ಶಾಸನ ಪತ್ರ. ಇದಕ್ಕೆ ನೀನು ಹೇಳಿದ ಕಡೆ ಎಲ್ಲ ನೀನು ಹೇಳಿದ ತಕ್ಷಣ ಸೈನ್ ಮಾಡ್ತಾಳೆ ಅನ್ಕೊಂಡಿದ್ಯಾ? ಹೌದೌದು, ಇದೆಲ್ಲ ಅಷ್ಟು ಸುಲಭವಾಗಿ ಆಗೋ ಕೆಲಸ ಅಲ್ಲ ಅಜ್ಜಿ. ಯಾವ ಪತ್ರಕ್ಕೂ ಸೈನ್ ಮಾಡಲ್ಲ. ನನ್ನನ್ನೇನು ಗುಗ್ಗು ಅನ್ಕೊಂಡಿದ್ಯಾ? ಆ ಮುದುಕಿ ಯಾವ ಕಾಗದ ಪತ್ರಕ್ಕೂ ಸೈನ್ ಹಾಕಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅದರಲ್ಲೂ ನಾನು ಯಾವುದಾದ್ರೂ ಕಾಗದ ತಗೊಂಡೋಗಿ ಅಜ್ಜಿ ಇದಕ್ಕೆ ಸೈನ್ ಮಾಡಿ ಅಂದರೆ ಅದನ್ನು ಹರಿದು ಚೂರು ಮಾಡಿ ನನ್ನ ಮುಖಕ್ಕೆ ಎಸಿತಾಳೆ ಅನ್ನೋದು ನನಗೆ ಗೊತ್ತು. ಅಯ್ಯಯ್ಯೋ, ಮತ್ತೆ ಹೇಗೆ ಈ ವೀಲ್ಗೆಲ್ಲ ಸೈನ್ ಮಾಡಿಸೋದು? ಅಮ್ಮ, ನಾನು ಅದಕ್ಕೊಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೀನಿ. ಇನ್ನೊಂದ? ನೀವಿಬ್ಬರು ಸರಿಯಾಗಿ ಕೇಳಿಸ್ಕೊಳ್ಳಿ. ಕರ್ಕೊಂಡೋಗ್ತಿದ್ಲು. ಅವಳು ನನ್ನ ಬಿಟ್ಟು ಆದ್ಮೇಲೆ ನಾನು ಎಲ್ಲೂ ಹೋಗೇ ಇಲ್ಲ. ಅತ್ತಿಗೆ, ಅತ್ತಿಗೆ, ಅಯ್ಯೋ, ಈ ಮಂತ್ರವಾದಿ ಎತ್ತಕ್ಕೆ ಬೇರೆ ಕೆಲಸನೇ ಇಲ್ಲ. ಯಾವಾಗ್ಲೂ ಬೈತಾನೆ ಇರ್ತಾಳೆ. ನಾನು ಅಮ್ಮನ ಜೊತೆ ಮಾತಾಡಕ್ಕೆ ಬಿಡಲ್ಲ. ಏನತ್ತಿಗೆ ಅಜ್ಜಿ ಸೇವೆ ಮಾಡದೆ ರೂಮಲ್ಲೇ ಕೂತಿದ್ದೀರಾ? ಅದು ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಬಿಟ್ಟು ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ತಾನೇ ಅಜ್ಜಿಗೆ ಊಟ ಮಾಡಿಸೋದು. ಓ, ಅಂದರೆ ನಮ್ಮ ಮಾತನ್ನ ಧಿಕ್ಕರಿಸಿ ನೀನು ಅಜ್ಜಿ ಸೇವೆ ಮಾಡ್ತಾನೆ ಇದೆಯಾ ಅನ್ನೋ? ಅತ್ತೆ ರೂಮ್ಗೆ ಹೋಗ್ಬೇಡ ಅಂತ ಹೇಳಿದ್ವಿ ತಾನೇ? ಯಾಕೋಬಾರ್ದು? ಹೋದ್ರೆ ಏನಾಗತ್ತೆ? ಅಮ್ಮಂಗೆ ಅಜ್ಜಿ ಕಂಡ್ರೆ ಇಷ್ಟ. ಪಾಪ, ಅವ್ರಿಗೆ ಊಟ ತಿನ್ಸೋದು ಬೇಡವಾ? ಅದು ಅಜ್ಜಿ ನನ್ನನ್ನು ಕೂಗ್ತಾನೆ ಇರ್ತಾರೆ, ಹೋಗದೆ ಇರೋಕ್ಕಾಗತ್ತಾ? ಓ, ನಿನ್ನ ಕರಳು ಬಿಡ್ದು ಚುರುಕು ಅಂದ್ಬಿಡುತ್ತೆ ಅಲ್ವಾ? ಓಕೆ, ಇನ್ಮೇಲೆ ನಾನಾಗಲಿ ಅಮ್ಮ ಆಗಲಿ ಆ ಮುದುಕಿ ಸೇವೆಗೆ ನಿನ್ನನ್ನು ಅಡ್ಡಿ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀವಿ. ಓ, ನಿಮಗೂ ಒಳ್ಳೆ ಬುದ್ಧಿ ಬಂದ್ಬಿಡ್ತಾ? ಗುಡ್ ಗುಡ್. ಅಜ್ಜಿನ ಹಾಗೆ ಮುದ್ಕಿ ಗಿದ್ಕಿ ಅಂತೆಲ್ಲ ಕಡಿಬೇಡಿ, ಕೇಳಕ್ಕಾಗದೇ ಇಲ್ಲ. ನಮ್ಮ ಮಾತು ಕೇಳಿ ನಿನಗೆ ಆಶ್ಚರ್ಯ ಆಗ್ತಿದೆ ಅಲ್ವಾ? ನಿಜವಾಗ್ಲೂ ನಿನ್ನ ಸತ್ತು ಮಕ್ಕಳಾಣೆಗೂ ಹೇಳ್ತಿದ್ದೀವಿ. ಇನ್ಮೇಲೆ ನಿನ್ನ ಅಜ್ಜಿ ತಂಟೆಗೆ ನಾವಿಬ್ಬರೂ ಬರಲ್ಲ. ನೀನು ಆ ಮುದುಕಿಗೆ ಮಸಾಜ್ ಮಾಡ್ಬೋದು, ಸ್ನಾನ ಮಾಡಿಸ್ಬೋದು, ಊಟ ಮಾಡಿಸ್ಬೋದು. ಬೇಕಾದರೆ ಆ ಮುದುಕಿ ಕಾಲು ಕೆಳಗಡೆ ಚಾಪೆ ಹಾಕ್ಕೊಂಡು ಮಲ್ಕೊಳ್ಳೂಬೋದು. ನಾವ್ಯಾರೂ ನಿನ್ನನ್ನು ಬೇಡ ಅನ್ನಲ್ಲ. ಆದರೆ ನೀ ನಮ್ಗೊಂದು ಉಪಕಾರ ಮಾಡಬೇಕು. ಉಪಕಾರ ಅಲ್ಲ, ಅದು ನಿನ್ನ ಕರ್ತವ್ಯ ಅನ್ಕೋ. ಅಜ್ಜಿ ಸೇವೆ ಮಾಡಿದಾಗೆ ಅತ್ತೆ ಸೇವೆನೂ ಅಂದರೆ ನಮ್ಮಮ್ಮನ ಸೇವೆನೂ ಮಾಡಬೇಕಲ್ಲ. ಈಗ ನಾವು ಹೇಳೋದು ಅದೇ ಥರದ ಒಂದು ಸೇವೆ. ಅದೇನು ಅಂತ ಹೇಳಿ. ಅತ್ತೆ ಏನೇ ಹೇಳಿದ್ರು ನಾನು ಸಂತೋಷದಿಂದ ಮಾಡ್ತೀನಿ. ಅಮ್ಮ, ನಿನ್ನ ಸೊಸೆ ಹೇಳಿದ್ದನ್ನು ಕೇಳಿಸ್ಕೊಂಡ್ಯಾ? ನೀನು ಏನೇ ಹೇಳಿದ್ರು ಸಂತೋಷದಿಂದ ಮಾಡ್ತಾಳಂತೆ. ವಿಷ ಕುಡಿ ಅಂದರೂ ಹಿಂದೆ ಮುಂದೆ ನೋಡದೆ ಕುಡಿದು ಬಿಡ್ತಾಳಂತೆ ಅಲ್ವಾ ಅತ್ತಿಗೆ?
ಅಪ್ಪ ಅಮ್ಮನ ವಿಷ ಕುಡ್ಸೋದು ಅಂತಿದ್ದಾರೆ. ಅಮ್ಮ ಅಮ್ಮ ನೀನ್ ಏನು ಕುಡಿಬೇಡ, ಇವ್ರಿನ್ನೂ ಒಳ್ಳೆಯವರಾಗಿಲ್ಲ, ಕೆಟ್ಟವರಾಗೇ ಇದ್ದಾರೆ. ನಾನು ವಿಷ ಕೊಡೋಷ್ಟು ಕೆಟ್ಟ ಅತ್ತೆ ಅಲ್ಲ. ನೋಡು ಯಶೋದ, ನೀನು ಅಷ್ಟು ದೊಡ್ಡ ತ್ಯಾಗ ಎಲ್ಲ ಮಾಡೋದು ಬೇಕಾಗೇ ಇಲ್ಲಮ್ಮ. ನಮಗೋಸ್ಕರ ಒಂದು ಸಣ್ಣ ಕೆಲಸ ಮಾಡಿದ್ರೆ ಅಷ್ಟೇ ಸಾಕು. ಏನು ಗೊತ್ತಾ, ರಾಗಿಣಿ ಒಂದು ಫೈಲ್ ತಂದಿದ್ದಾಳೆ, ಅದನ್ನು ತಗೊಂಡು ಹೋಗಿ ನೀನು ಮುದ್ದಿನ ಅಜ್ಜಿ ಹತ್ರ ಒಂದು ಸೈನ್ ಮಾಡಿಸ್ಕೊಂಡು ಬಂದರೆ ಅಷ್ಟೇ ಸಾಕು. ಸೈನಾ? ಏನದು? ಅತ್ತಿಗೆ, ಇದನ್ನ ವಿಲ್ ಅಂತಾರೆ. ಆ ಮುದುಕಿ ಕೈಲಿ ಇದಕ್ಕೊಂದು ಸೈನ್ ಮಾಡಿಸ್ಬಿಟ್ರೆ ಸಾಕು. ಈ ವಿಲ್ ಅಂದ್ರೆ ಏನು? ಅವತ್ತು ಈ ಮಂತ್ರವಾದಿ ಅತ್ತೆ ಇದನ್ನೇ ಹೇಳಿದ್ಲು. ಇಲ್ಲ, ಈ ಕೆಲಸ ಎಲ್ಲ ನನ್ನಿಂದ ಆಗೋದಿಲ್ಲ. ಯಾಕಾಗಲ್ಲ? ನೀನ್ ಹೇಳಿದ್ರೆ ಆ ಮುದುಕಿ ತುಟಿಕ್ ಪಿಟಿಕ್ ಅನ್ನದೆ ಸೈನ್ ಮಾಡ್ತಾಳೆ. ಈ ಕೆಲಸ ನೀನೇ ಮಾಡಬೇಕು. ಇಲ್ಲ, ಈ ವಿಲ್ಗೆ ನನ್ನಿಂದ ಸೈನ್ ಮಾಡ್ಸೋಕ್ಕಾಗೋದಿಲ್ಲ. ನನ್ನನ್ನು ಬಲವಂತ ಮಾಡಿಬಿಡಿ. ಇದನ್ನು ವಿಲ್ ಅಂತ ಹೇಳು ಅಂತ ಹೇಳಿದವ್ರು ಯಾರು ನಿಮಗೆ? ಪ್ರತಿ ತಿಂಗಳು ಆ ಮುದುಕಿಗೆ ಬರೋ ಪೆನ್ಷನ್ ಡ್ರಾ ಮಾಡೋದಕ್ಕೆ ಬ್ಯಾಂಕ್ ಚಲನ್ಗೆ ಸೈನ್ ಮಾಡಿಸ್ತೀಯಲ್ಲ, ಅದೇ ಇದು ಅಂತ ಹೇಳಿ ಸೈನ್ ಮಾಡಿಸು ಅಷ್ಟೇ. ಅಜ್ಜಿ ನನ್ನ ತುಂಬ ನಂಬಿದ್ದಾರೆ. ಅವ್ರಿಗೆ ಸುಳ್ಳು ಹೇಳಿ ಮೋಸ ಮಾಡೋದಾ? ನನ್ನಿಂದ ಆಗೋದಿಲ್ಲ. ಅಮ್ಮ ಆಗಲ್ಲ ಅಂತ ಹೇಳಿದ್ರಲ್ಲ, ಮತ್ತೆ ಕಮ್ಮನ್ ಕಷ್ಟ ಕೊಡ್ತಿದ್ದೀರಾ? ಓಹೋ, ಯಾವ ಮೂಲೆಯಿಂದ ಅಜ್ಜಿನೋ ಅವಳು ನಿನಗೆ? ಎಲ್ಲಿಂದಲೋ ಬಂದಿರೋಳು ನೀನು. ನಾವು ಹುಟ್ಟಿದಾಗಿಂದನೂ ಆ ಮುದುಕಿನ ನೋಡ್ತಾನೆ ಬಂದಿದ್ದೀವಿ. ನಮಗಿಂತ ಗಟ್ಟಿ ರಕ್ತ ಸಂಬಂಧನಾ ನಿಂದು? ಅಮ್ಮ, ಈ ಮಂತ್ರವಾದಿ ಅತ್ತೆ ತುಂಬಾ ಮಾತಾಡ್ತಿದ್ದಾಳೆ, ಇವಳಿಗೆ ಹುಷಾರ್ ಹೇಳಮ್ಮ. ಏಯ್, ಬೇರೆ ಯಾರ್ದು ಆಸ್ತಿನ ನಮ್ಮ ಹೆಸರು ಬರ್ಸ್ಕೊಡು ಅಂತ ನೀನನ್ನು ಕೇಳ್ತಾ ಇಲ್ಲ. ನಮಗ್ ಬರ್ಬೇಕಾದ ಆಸ್ತಿನ ನಮಗ್ ಕೊಡ್ದೇನ ಆ ಮುದುಕಿ ತಕರಾರು ಮಾಡ್ತಿದೆ. ನಮ್ಗೆ ದಾರಿ ಬಿಟ್ರೆ ಬೇರೆ ಗೊತ್ತಿಲ್ಲ, ಅದಕ್ಕೆ ನೀನು ಕೇಳ್ತಾ ಇರೋದು. ನೀನು ಆ ಮುದುಕಿ ಹತ್ರ ಈ ವಿಲ್ಗೆ ಸೈನ್ ಮಾಡಿಸ್ಕೊಡ್ಲೇಬೇಕು. ಇಲ್ಲ, ಇದೊಂದು ವಿಷಯ ಬಿಟ್ಟು ಬೇರೆ ಏನಾದರೂ ಹೇಳಿ, ನಾನು ಮಾಡ್ತೀನಿ. ನಾನು ಹೀಗೆ ದ್ರೋಹ ಮಾಡೋಕ್ಕಾಗೋದಿಲ್ಲ. ನನ್ನ ಬಿಟ್ಬಿಡಿ. ನೋ ಚಾನ್ಸ್. ಬಿಡಕ್ಕಾಗಲ್ಲ, ಬಿಡೋದು ಇಲ್ಲ. ಇವತ್ತು ನೀನು ಈ ಕೆಲಸ ಮಾಡಲೇಬೇಕು. ದೇವ್ರೇ, ಯಾಕೆ ಹೀಗೆ ಚಿತ್ರಹಿಂಸೆ ಕೊಡ್ತಾ ಇದ್ದೀರಾ? ಅಜ್ಜಿ ನನ್ನನ್ನು ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತಾ ಇದ್ದಾರೆ. ನನ್ನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ. ಅಂಥವ್ರಿಗೆ ನಾನು ಮೋಸ ಮಾಡೋದಾ? ಏಯ್, ಆ ಮುದುಕಿ ಸ್ವಂತದವ್ರನ್ನ ಕಾಲ್ ಕಸ ಮಾಡಿ ನಿಂತರ ಎಲ್ಲಿಂದಲೋ ತಿಪ್ಪೆಯಿಂದ ಬಂದವ್ರನ್ನ ತಲೆ ಮೇಲೆ ಕೂಸ್ಕೊಂಡಿರೋದಕ್ಕೆ ನಮ್ಗೆ ಇವತ್ತು ಬೇಡ ಸ್ಥಿತಿ ಬಂದಿರೋದು. ಹೆಚ್ಚಿಗೆ ಮಾತಾಡ್ಬೇಡ ಕಡೆ, ನಾವು ಹೇಳ್ದಷ್ಟು ಕೇಳು ಅಷ್ಟೇ. ಇಲ್ಲ, ನೀವೆಷ್ಟೇ ಒತ್ತಾಯ ಮಾಡಿದ್ರು ನಾನು ಈ ಕೆಲಸ ಮಾಡೋದಿಲ್ಲ. ಇನ್ನು ಗಟ್ಟಿಯಾಗಿ ಜೋರಾಗಿ ಹೇಳು. ಅತ್ತಿಗೆ, ತಾಳ್ಮೆನ ಪರೀಕ್ಷೆ ಮಾಡಬೇಡಿ. ಮರ್ಯಾದೆಯಾಗಿ ನಾವು ಹೇಳಿದ ಕೆಲಸ ಮಾಡು. 3 ಹೊತ್ತು ಅಜ್ಜಿ ಸೇವೆಯಲ್ಲಿ ಬಿದ್ದಿರೋಳು ನೀನು. ಅವಳು ತಿಂಡಿ ಊಟ ಎಲ್ಲ ನೀನೇ ನೋಡ್ಕೊಳ್ಳೋದು. ನಾಳೆ ದಿನ ಆ ಮುದುಕಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀನೇ ಸಾಯಿಸ್ತೆ ಅಂತ ಆಗತ್ತೆ. ಅಯ್ಯೋ ದೇವ್ರೆ, ಅಂತ ಪಾಪದ ಕೆಲಸ ನಾನು ಯಾಕೆ ಮಾಡಲಿ? ಆಹಾ, ನೀನ್ ಮಾಡಲ್ಲ, ನಾವು ಮಾಡಿ ನಿನ್ ತಲೆ ಕಟ್ಬೋದಲ್ವಾ? ಅಯ್ಯೋ, ಇದೇನಪ್ಪ, ಅಜ್ಜಿನ ಸಾಯಿಸ್ಬಿಡ್ತೀನಿ ಅಂತಾರೆ. ನೋಡು, ನಿಮ್ಮಜ್ಜಿ ಉಸಿರಾಡ್ಕೊಂಡು ಬದುಕಿರ್ಬೇಕು ಅಂದ್ರೆ ಅವಳನ್ನ ಕೊಂದು ಪಾಪ ನಿನ್ ತಲೆಗೆ ಬರಬಾರ್ದು ಅಂದ್ರೆ ನಾವು ಹೇಳಿದ ಕೆಲಸನ ನೀವು ಮಾಡ್ಲೇಬೇಕು. ಬಾನ ಜೊತೆ ನಡಿಯಮ್ಮ. ಅಯ್ಯಯ್ಯೋ, ಇದೇನಪ್ಪ, ಅಮ್ಮನ ಎಳ್ಕೊಂಡು ಹೋಗ್ಬಿಟ್ರು.
ಯೋಚನೆ ಮಾಡ್ತಾ ನಿಂತಿದ್ಯಾ? ಹೋಗಿ ಆ ಮುದುಕಿ ಕೈಲಿ ಸೈನ್ ಮಾಡಿಸ್ಕೊಂಬಾ. ಪಾಪ ಅಮ್ಮಂಗೆ ಎಲ್ಲಾರು ಕಷ್ಟ ಕೊಡ್ತಾರೆ. ಆ ಮಂತ್ರವಾದಿ ಅತ್ತೆ ನನ್ನ ಮನೆ ಬಿಟ್ಟು ಓಡಿಸ್ತೀನಿ ಅಂತ ಹೆದರ್ಸ್ಬಿಡ್ತಾಳೆ. ಚಿನ್ನ ಸಾಯಿಸ್ತೀನಿ ಅಂತಾಳೆ. ಇಲ್ಲ ಅಂದಿದೆ ಮ್ಯಾಜಿಕ್ ಮಾಡಿ ಇವ್ರನ್ನೆಲ್ಲ ಸ್ಟ್ಯಾಚು ಮಾಡಿಬಿಡ್ತಿದ್ದೆ. ಯಾರದು? ಅಜ್ಜಿ, ನಾನು ಅಂಜಲಿ. ಅಮ್ಮ ಬಂದಿದ್ದಾಳೆ, ಆದ್ರೆ ಬಾಗಿಲಲ್ಲಿ ನಿಂತೇ ಇದ್ದಾಳೆ. ಹೌದಾ? ಯಶೋದ, ಯಾಕಮ್ಮ ಬಾಗಿಲಲ್ಲಿ ನಿಂತಿದೀಯಾ? ಬಾ ಒಳಗೆ. ಅಜ್ಜಿಗೆ ಗೊತ್ತಿಲ್ಲದೆ ಅವ್ರಿಗೆ ಸುಳ್ಳು ಹೇಳಿ ನಾನು ಹೇಗೆ ಸೈನ್ ಮಾಡಿಸ್ಲಿ? ಅವ್ರು ನನ್ನನ್ನು ಎಷ್ಟು ನಂಬಿದ್ದಾರೆ, ನಾನೇ ಅವ್ರಿಗೆ ದ್ರೋಹ ಮಾಡೋದ? ಇದಕ್ಕೆ ನನ್ನ ಮನಸ್ಸಾಕ್ಷಿ ಒಪ್ಪೋದಿಲ್ಲ. ದೇವ್ರೇ, ನನ್ನನ್ನು ಎಂತ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬಿಟ್ಟಿಯಪ್ಪ. ಯಶೋಧ, ಯಾಕೇನು ಮಾತಾಡ್ತಾ ಇಲ್ಲ? ಮಾಡಿಸು ಅಂದ್ರೆ ಆಗಲ್ಲ ಅಂತ ತಲೆ ಅಲ್ಲಾಡ್ಸ್ಕೊಂಡು ನಿಂತಿದ್ಯಾ? ನಿಂಗೆ ತಲೆ ಕೆಟ್ಟೋಗಿದ್ಯಾ ಯಶೋದ? ಇಷ್ಟು ಕಷ್ಟಪಟ್ಟು ಪ್ಲಾನ್ ಮಾಡಿ ಆ ಚಿಕ್ಕಮ್ಮನ ಮನೆಯವ್ರನ್ನೆಲ್ಲ ಆಚೆ ಕಳಿಸಿದ್ದೀನಿ, ಎಲ್ಲ ನೀರಲ್ಲಿ ಹೋಮ ಮಾಡ್ತಾ ಇದೀಯಾ. ನೋಡಿ ಯಶೋದ, ನನಗೆ ಟೈಮ್ ತುಂಬಾನೇ ಮುಖ್ಯ. ಆ ಚಿಕ್ಕಮ್ಮ ವಾಪಸ್ ಬರೋದ್ರೊಳಗೆ ಇದಕ್ಕೆ ಸೈನ್ ಮಾಡಿಸಿರ್ಬೇಕು. ಹೋಗು, ಈಗಲೇ ಮುದುಕಿ ಕೈಲಿ ಸೈನ್ ಮಾಡಿಸ್ಕೊಂಡು ಬಾ. ಸಾರಿ ರಾಗಿಣಿ, ನನ್ನ ಬಿಟ್ಬಿಡು. ಈ ಕೆಲಸ ನನ್ನಿಂದ ಆಗೋದಿಲ್ಲ. ನೆವರ್. ಈ ರಾಗಿಣಿ ಯಾವತ್ತು ಇಟ್ಟು ಹೆಜ್ಜೆನ ಹಿಂದಕ್ಕಿಡಲ್ಲ. ಯಶೋದ, ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಇವತ್ತು ನೀನು ಈ ವಿಲ್ಗೆ ಸೈನ್ ಮಾಡಿಸ್ಕೊಂಡು ಬರಲೇಬೇಕು. ಹೇ, ಏನೇ ನಿನ್ಗೆ ಆ ಮುದುಕಿ ಮೇಲೆ ಅಂತ ಅನುಕಂಪ? ನೀನು ಮುಂದೆನೇ ಷರತ್ತು ಹಾಕಿದ್ಲು, ಯಾವ ಮರಿ ಸೊಸೆ ಮೊದಲು ಮಗುನ ಎತ್ಕೊಡ್ತಾಳೋ ಅವಳಿಗೆ ಒಡವೆನೆಲ್ಲ ಕೊಡ್ತೀನಿ ಅಂತ. ಯಾಕೆ ನೀನಿಂದ ಮಗುನ ಎತ್ಕೊಡೋಕ್ಕಾಗಲ್ಲ ಅಂತ ಮುದುಕಿ ಗೊತ್ತಿಲ್ವಾ? ಗೊತ್ತಿದ್ದು ಷರತ್ತು ಹಾಕ್ತಾಳೆ ಅಂತಂದ್ರೆ ಆ ಮುದುಕಿಗೆ ನಿನ್ನ ಮೇಲೆ ಪ್ರೀತಿನ, ಅನುಕಂಪನ ಅಥವಾ ಕಾಳಜಿನ? ಆ ಮುದುಕಿಗೆ ನಿನ್ನ ಮೇಲೆ ಪ್ರೀತಿ ಅನುಕಂಪ ಇಲ್ಲ. ನೀನ್ ಯಾಕೆ ಆ ಮುದುಕಿ ಮೇಲೆ ಅಷ್ಟೊಂದು ಅನುಕಂಪ ತೋರಿಸ್ಬೇಕು? ನೀನ್ ನಿಜವಾಗ್ಲೂ ನನ್ನ ಸೊಸೆನೇ ಆಗಿದ್ದಿದ್ರೆ ಆ ಸವಾಲನ್ನ ಸ್ವೀಕರಿಸಿ ಮಗುನ ಹೆತ್ಕೊಡ್ತಿದ್ದೆ. ಅದು ಆಗಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತು ತಾನೆ. ನಿನ್ನಿಂದ ಲಕ್ಷಾಂತರ ರೂಪಾಯಿ ಒಡವೆ ಹೋಯ್ತು, ಹಾಳಾಗಿ ಹೋಗ್ಲಿ. ಅಟ್ಲೀಸ್ಟ್ ಈ ಆಸೆನಾದ್ರೂ ನಮಗೆ ಸಿಗ್ಬೇಕು ಅನ್ನೋ ಕಾಳಜಿ ಇಲ್ವೇನೆ ನಿಂಗೆ? ಅದು ನಿನ್ ಕರ್ತವ್ಯ ತಾನೆ. ದೂಸರ ಮಾತಾಡ್ಬೇಡ. ಮರ್ಯಾದಿಂದ ಈ ಪೇಪರ್ಸ್ಗಳನ್ನೆಲ್ಲ ತಗೊಂಡೋಗಿ ಆ ಮುದುಕಿ ಕೈನಲ್ಲಿ ಸೈನ್ ಹಾಕ್ಸ್ಕೊಂಡು ಬರಬೇಕು, ಗೊತ್ತಾಯ್ತಾ? ಇನ್ನೂ ಒಂದು ವಿಷಯ ಚೆನ್ನಾಗಿ ಜ್ಞಾಪಕ ಇಟ್ಕೋ ಯಶೋದ. ನಿನಗೆ ಅಜ್ಜಿಗಿಂತ ನಮಗಿಂತ ಈ ಆಸ್ತಿ ಅಂತಸ್ತಿಗಿಂತ ಮುಖ್ಯವಾಗಿರೋದೊಂದಿದೆ.
ಅದ್ಯಾವುದು ಗೊತ್ತಾ? ಅದು ನಿನ್ನ ಗಂಡ. ಇಷ್ಟು ದಿನ ನೀನು ಬಂಜೆ ಅಂತ ಗೊತ್ತಿದ್ರು ನಾವು ಸುಮ್ಮನೆ ಇದ್ದೀವಿ. ಇವತ್ತು ನೀನು ನಮ್ಮ ಕೆಲಸ ಮಾಡಿಲ್ಲ ಅಂದರೆ ಇನ್ನು ನಾವು ಸುಮ್ಮನೆ ಇರಲ್ಲ. ನಿನ್ನ ಗಂಡನ್ನ ನಿನ್ನಿಂದ ದೂರ ಮಾಡಬೇಕಾಗತ್ತೆ. ಯಾಕೆ ಶಾಕ್ ಆಯ್ತಾ? ಬೇರೆ ದಾರಿನೇ ಇಲ್ಲ ಯಶೋದ. ಮಗು ಆಗದಿರೋಳ ಜೊತೆ ಇನ್ನೂ ಎಷ್ಟು ದಿನ ಅಂತ ನಮ್ಮಣ್ಣ ಸಂಸಾರ ಮಾಡಬೇಕು? ನಮ್ಮಣ್ಣನ ಹೆಂಡತಿ ಆಗಿರೋದಕ್ಕೆ ನಿನಗೆ ಎಲ್ಲ ಸಂಬಂಧ ಸಿಕ್ಕಿರೋದು. ಅವನೇ ನಿನ್ನ ಪಾಲಿಗಿಲ್ಲ ಅಂದರೆ ನೀನು ಯಾರೋ? ಆ ಅಜ್ಜಿ ಯಾರು? ಚೆನ್ನಾಗಿ ಯೋಚನೆ ಮಾಡು ಯಶೋದ. ನಿನಗೆ ಆ ಮುದುಕಿ ಮುಖ್ಯನಾ ಇಲ್ಲ ಗಂಡ ಅನ್ನೋ ಸೌಭಾಗ್ಯ ಮುಖ್ಯನಾ ಅಂತ? ಅಜ್ಜಿ, ಅಮ್ಮ ವಾಪಸ್ ಬಂದ್ಲು. ಯಶೋಧ, ಎಲ್ಲಿ ಹೋಗ್ಬಿಟ್ಟಿದ್ದೆ ಯಶೋಧ? ಯಶೋಧ, ಯಾಕಮ್ಮ ಮಾತಾಡ್ತಾ ಇಲ್ಲ? ಏನಾಗಿದೆ ನಿನ್ಗೆ? ಎಲ್ಲಿದೀಯಾ? ಬಾ ಕೂತ್ಕೋ. ಯಾಕಮ್ಮ ಯಶೋಧ, ಏನಾಗಿದೆ? ಯಾಕೆ ಮಾತಾಡ್ತಾ ಇಲ್ಲ? ಅಜ್ಜಿ, ನಿಮ್ಮ ಪೆನ್ಷನ್ ಸ್ಲಿಪ್ ಮರ್ತುಬಿಟ್ಟಿದೆ. ಅದನ್ನು ತರೋದಕ್ಕೆ ಹೋಗಿದ್ದೆ. ನೀವು ಸೈನ್ ಮಾಡಬೇಕಲ್ವಾ? ಅಜ್ಜಿ, ನಾನು ಹೇಳಿದ ಜ್ಞಾಪಕ ಇದೆ ತಾನೇ? ಅಲ್ಲ ಯಶೋಧ, ಮೊನ್ನೆ ಸೈನ್ ಮಾಡಿದಾಗಿದೆಯಲ್ಲ, ಇಷ್ಟು ಬೇಗ 1 ತಿಂಗಳಾಗೋಯ್ತಾ? ಅಜ್ಜಿ, 1 ತಿಂಗಳು ಆಗೋಯ್ತು. ಇವತ್ತು ಮತ್ತೆ ಬ್ಯಾಂಕಿಗೆ ಹೋಗಬೇಕು. ಸೈನ್ ಮಾಡ್ತೀರಾ? ನೀನು ಕೇಳಿದಾಗ ಯಾವತ್ತು ನಾನು ಸೈನ್ ಹಾಕಿಲ್ಲ ಹೇಳು? ನಿನ್ನ ಮೇಲೆ ನನ್ನ ಪೂರ್ತಿ ನಂಬಿಕೆ ಇದೆ. ಎಲ್ಲಿ ಸೈನ್ ಹಾಕ್ಬೇಕು ಹೇಳು? ಹಾಕ್ತೀನಿ. ಅಜ್ಜಿ, ಇಲ್ಲಿ ಸೈನ್ ಮಾಡಬೇಕು.